ಉದ್ದೇಶದ ಬಗ್ಗೆ ಪ್ರಶ್ನೆ ಮಾಡ್ತಿದ್ರಿ ಸರ್. ಬಹುಶಃ ನಮ್ಮ ಎರಡನೇ ಬ್ರೇಕಿಂಗ್ ನಲ್ಲಿ ಒಂದಷ್ಟು ಸುಳಿವು ಸಿಗಬಹುದಾ ಅಂತ ಹೇಳಿ. ಇವತ್ತು ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡುವಾಗ ಕಾಂಗ್ರೆಸ್ನ ಗೆಲುವಿನ ಮ್ಯಾಪ್ ಅನ್ನ ಕೊಡ್ತಾ ಇದ್ರು. ಎರಡನೇ ಬ್ರೇಕಿಂಗ್ ಅನ್ನ ಸ್ಕ್ರೀನ್ ಮೇಲೆ ತನ್ನಿ. ಕೈ ಕಮಾಲ್ ವಿಸ್ತರಣೆ ಆಗ್ತಿರೋದ್ರ ಬಗ್ಗೆ ಲೆಕ್ಕ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ ಮುಕ್ತವಾಗ್ತಿದೆಯಂತೆ ಜಿಲ್ಲೆಗಳೇ. ಆಂತರಿಕ ಕಿತ್ತಾಟದಲ್ಲಿ ವಿರೋಧ ಪಕ್ಷಗಳು ಬ್ಯುಸಿಯಾಗಿರ್ಬೇಕಾದ್ರೆ ಸುಭದ್ರ ಸರ್ಕಾರದ ಖುಷಿಯನ್ನ, ಜನರ ವಿಶ್ವಾಸವನ್ನ ಗಳಿಸಿರುವ ಖುಷಿಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಸಮಾವೇಶದ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬೈಟ್ ಅನ್ನು ಪ್ಲೇ ಮಾಡ್ಲಿಕ್ಕೆ ಮುಂಚೆ ಒಂದು ಬ್ರೇಕ್ ಹೋಗಿ ಬರೋಕಿದೆ. ಬ್ರೇಕ್ ಹೋಗಿ ಬನ್ನಿ. ಡಿ ಕೆ ಶಿವಕುಮಾರ್ ಯಾವ ಲೆಕ್ಕ ಕೊಟ್ರು, ಯಾವ ರೀತಿಯಾಗಿ ಕಮಾಲ್ ಮಾಡ್ತಿದೆ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಈ ಸ್ವಾಭಿಮಾನಿ ಸಮಾವೇಶ ಅಥವಾ ಜನಕಲ್ಯಾಣ ಸಮಾವೇಶದ ವೇದಿಕೆಯಲ್ಲಿ ಹೇಳಿದ್ರು. ತೋರಿಸ್ತೀವಿ, ಚರ್ಚೆ ಕೂಡ ಮಾಡಿ. ಹಾಸನ ಜೆಡಿಎಸ್ ನ ಭದ್ರಕೋಟೆಯಾಗಿತ್ತು. ಆದ್ರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಹಾಸನದ ಮತದಾರರು ಕಾಂಗ್ರೆಸ್ಗೆ ಸ್ವಾಗತವನ್ನ ಮಾಡಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಹೋಲ್ಡ್ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಾಗ್ತಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಇದು ಒಂದು ಉದ್ದೇಶ ಹಾಸನದಲ್ಲಿ ಸಮಾವೇಶವನ್ನ ಮಾಡಲಿಕ್ಕೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಗಮನಿಸಿ ಚರ್ಚೆ ಮುಂದುವರಿಸೋಣ. ರಾಮನಗರದಲ್ಲಿ 4 ಗೆದ್ದಿದ್ದೇವೆ. ಮಂಡ್ಯದಲ್ಲಿ 7 ಸೀಟ್ ಗೆದ್ದಿದ್ದೇವೆ, 6 ಸೀಟ್ ಗೆದ್ದಿದ್ದೇವೆ. ಮೈಸೂರಲ್ಲಿ ಗೆದ್ದಿದ್ದೇವೆ, ಚಾಮರಾಜನಗರದಲ್ಲಿ ಗೆದ್ದಿದ್ದೇವೆ, ಕೊಡಗಿನಲ್ಲೂ ಗೆದ್ದಿದ್ದೇವೆ, ಚಿಕ್ಕಮಗಳೂರಲ್ಲೂ ಗೆದ್ದಿದ್ದೇವೆ. ಮುಂದಕ್ಕೆ ಹಾಸನದಲ್ಲೂ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ನಾಗೇಂದ್ರ ಪ್ರಸಾದ್ ಅವ್ರನ್ನೇ ಕೇಳಬೇಕು. ಮಂಡ್ಯ, ಇದರ ಜೊತೆಗೆ ರಾಮನಗರ, ಚನ್ನಪಟ್ಟಣ, ಹಾಸನ ಎಲ್ಲವೂ ಕೂಡ ನಿಮ್ಮ ಬತ್ತಳಿಕೆಯಲ್ಲೇ ಇದ್ದ ಬಾಣಗಳು. ಎಲ್ಲವೂ ಕೂಡ ಇದೀಗ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಹಾಸನದಲ್ಲಿ ಮತ್ತಷ್ಟು ಭದ್ರವಾಗುತ್ತೆ ನಮ್ಮ ವೋಟ್ ಬ್ಯಾಂಕ್. ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ. ಇದು ಈ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದೀರಾ. ತುಂಬಾ ಸೂಕ್ಷ್ಮವಾದಂತ ಪ್ರಶ್ನೆ ಅಂತ ನಾನಂತೂ ಭಾವಿಸ್ತೀನಿ. ಈಗ ಈ ಒಂದು ಸಮಾವೇಶದಲ್ಲಿ ಇಬ್ಬರು ಪ್ರಮುಖ ನಾಯಕರುಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಿಸಿಎಂ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೈಲೈಟ್ ಅಲ್ಲಿ ಇದ್ದಾರೆ. ಅವರಿಬ್ಬರೇ ಮಾತನಾಡ್ತಾ ಇರ್ತಕ್ಕಂಥದ್ದು. ಈಗ ತಾನೇ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ನಾವು ಎಲ್ಲ ಒಂದ್ ಕಡೆಯಿಂದ ಇದ್ ಮಾಡ್ಕೊಂಡ್ ಬರ್ತಾ ಇದೀವಿ. ಮೊದಲನೇದಾಗಿ ಅವರು ಪದ ಬಳಕೆ ಮಾಡಿರ್ತಕ್ಕಂಥದ್ದು ರಾಮನಗರ 4-4 ಹೊಡೆದಿದ್ದೀವಿ. ನಿಮ್ಮ ಭದ್ರಕೋಟೆ, ನಿಮ್ಮ ಸ್ವಂತ ತಮ್ಮ MP ಆಗಿರ್ತಕ್ಕಂಥ ಜಾಗದಲ್ಲಿ 2,62,000 ಮತಗಳಿಂದ ನಿಮ್ ತಮ್ಮ ಸೋಲ್ತಾರೆ. ನಿಮ್ಮ ಭದ್ರಕೋಟೆ ಹೊಡೆದಿದ್ದು ನಾವು. ಯಾವ ಮಂಡ್ಯದಲ್ಲಿ ನಮ್ಮ ಒಬ್ಬರೇ ಶಾಸಕರಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ MP ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಅಂದ್ರೆ ಅವ್ರ ಮಗ ಅಂತಾರೆ. ಕೇಳಿ ಒಂದ್ ನಿಮಿಷ, ನೀವು ಹೇಳ್ತಿರೋದು MLA ಬಗ್ಗೆ. ಒಂದ್ ನಿಮಿಷ, ನಾನು MP ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಮಂಜುನಾಥ್ ಅವ್ರನ್ನ ಪಕ್ಷದ ಚಿಹ್ನೆ ಮೇಲೆ ನಿಲ್ಸಿದ್ರ, ಬಿಜೆಪಿ ಯಾವ ಮಂಡ್ಯ ಜಿಲ್ಲೆಯಲ್ಲಿ ನಮ್ಗೆ ಇದ್ದಿದ್ದು ಒಬ್ಬರೊಬ್ರು MLA, ಹಾಗಾದ್ರೆ 2,62,000. ಎರಡನೇದು ಯಾವ ಮೈಸೂರು ಬಗ್ಗೆ ಹೇಳಿದ್ರಿ, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು. ಯಾಕೆ ನೀವು ಸೋತ್ರಿ? ಹಾಗಾದ್ರೆ ನೀವಿಬ್ರು ನೈತಿಕ ಗುಣ ಒತ್ಕೊಂಡ್ರೆ ಇವತ್ತಿನವರೆಗೂ ನೈತಿಕ ಗುಣ ಏನಾದ್ರು ಒತ್ಕೊಂಡ್ರೆ ಇಷ್ಟ ಜಿಲ್ಲೆಗಳಿಗೆ ಹೇಳ್ತೀರಾ? ಹಾಸನದ ಬಗ್ಗೆ ಬೇರೆ ಬೇರೆ ಕಾರಣದಿಂದ ಸೋತಿರೋದು. ಯಾವುದೇ ಕಾರಣಕ್ಕೆ ಹಾಸನದಲ್ಲಿ ನಾವು ಸೋತಿಲ್ಲ. ನಾವು ಬಂದಿರತಕ್ಕಂಥ ಮತ ಬಂದಿದೆ. ಚನ್ನಪಟ್ಟಣದಲ್ಲೂ 87,000 ಮತಗಳು, 96,000 ಸನ್ಮಾನ್ಯ ಕುಮಾರಸ್ವಾಮಿಗಾದ್ರೆ 87,000 ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಸಣ್ಣ ಪುಟ್ಟ ಏರ್ಪೇರುಗಳು ಬಿಟ್ರೆ ಯಾವುದೇ ಕಾರಣಕ್ಕಲ್ಲ ಆಗಿಲ್ಲ. ಹಾಗಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ನೀವು ನಿಮ್ ಪಕ್ಷ ಸಮಾಧಾನ ಹಾಗಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ಕೋತೀರ. ಹಾಗಾದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಭದ್ರಕೋಟೆನೇ ಛಿದ್ರ ಮಾಡಿದೀವಲ್ಲ ನಾವು. ಹಾಗಾದ್ರೆ ಇದಕ್ಕೆ ನೈತಿಕ ಹೊಣೆ ಹೊತ್ಕೊಳ್ಳೋರು ನೀವು? ಶಿಗ್ಗಾವಿ ಬಗ್ಗೆ ಸ್ವಂತ ನಿಮ್ಮ ಜಿಲ್ಲೆ ನೋಡ್ತಿದ್ದೀವಿ ನಾವು. ಮತ್ತೊಂದು ಮಾತು ಹೇಳ್ತೀನಿ, ಉಪಚುನಾವಣೆಗಳು ಚಾನೆಲ್ ಇರ್ತಕ್ಕಂಥವ್ರು ಯಾವ ಆಡಳಿತ ಇದೆಯೋ ಇತಿಹಾಸ ತೆಗೆದು ನೋಡಿ.
ವಿಶ್ಲೇಷಕರಿಗೆ ಒಪ್ಕೋತಾರೆ ಅಂತ ಹಿಂದೆ- ಕಾಣುತ್ತೆ. ಹಿಂದೆ- ಇತಿಹಾಸದಲ್ಲಿ ಹಿಂದೆ ಉಪಚುನಾವಣೆಗಳಲ್ಲಿ ಉಲ್ಟಾ ಆಗಿರೋ ಸಾಕಷ್ಟು ಇತಿಹಾಸನೂ ಕೂಡ ಇದೆ. ಇಲ್ಲ. ಬಟ್ ನಾನು ಒಂದು BJP ವಕ್ತಾರನ್ನ, BJP ವಕ್ತಾರನ್ನ ಹೇಳ್ತೀನಿ. ಅವ್ರು ಹೇಳ್ತಿದ್ರು ಪಾಪ ಅಹಿಂದ ಸಮಾವೇಶ ಆಗಿದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು. ಯಾವ ಅಹಿಂದ ವರ್ಗದವರು ವಾಲ್ಮೀಕಿ ಸಮಾಜದವ್ರಿಗೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಸಾಧನೆ ಸಮಾವೇಶ ಅಂತಕ್ಕಂಥದ್ದು ಹಿರಿಯರು ಹೇಳಿದ್ರು. ಹಾಗಾದ್ರೆ ನಿಮ್ಮ ಸಮಾಜಕ್ಕೆ ಇಲ್ಲಿ ಇದೆ ಅಹಿಂದ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು 106 ಕೋಟಿ ದುಡ್ಡು ತಿಂದಿರ್ತಕ್ಕಂಥದ್ದು ಯಾವ ಸಮಾವೇಶ ನೀವು ಮಾತಾಡಿದ್ದೀರಿ, ನಾನು ಡಿಬೇಟ್ ಮಾಡಿದ್ದೀನಿ, ಸೂರ್ಯ ಮುಕುಂದ್ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಬಟ್ ವಾಲ್ಮೀಕಿ ಅಂತೀರಿ, ಸಂಡೂರಲ್ಲಿ ಜನ ಕಾಂಗ್ರೆಸ್ ಓಟ್ ಹಾಕಿ ಗೆಲ್ಸಿದ್ದಾರೆ. ಒಂದು ನಿಮಿಷ ಯಾಕೆ ಗೆದ್ರು ಅನ್ನೋದು ಬೇಕಲ್ವಾ? ಯಾವ ರೀತಿ ಗೆದ್ರು ಅನ್ನೋದು ಜಸ್ಟ್ ಇವಾಗ ನಮ್ಮ ವಕ್ತಾರ ಹೇಳಿದ್ರು. ಒಂದು ನಿಮಿಷ, ನಮ್ಮ ವಕ್ತಾರ ಒಂದು ಒಳ್ಳೆ ಮಾತಾಡಿ ಕಾಂಗ್ರೆಸ್ ವಕ್ತಾರ ದಯವಿಟ್ಟು ಒಂದು ನಿಮಿಷ ನೀವೇನ್ ಮಾಡಿಲ್ಲ ಕೇಳಿ ಸರ್, ನಮ್ಮ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ವಕ್ತಾರರು ಒಳ್ಳೆ ಮಾತನ್ನು ಹೇಳಿದ್ರು. ನಮ್ಮ ಹಾಸನದ ಸಕ್ಸಸ್ ಆಯ್ತು ಅಂತ ಹೇಳಿ. ಹಾಗಾದ್ರೆ ನೀವು ಅದಕ್ಕೆ ಏನೋ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ, ಕೌಂಟರ್ ಕೊಟ್ಟಿದ್ದೀರಾ ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ಒಂದು ಪ್ಲೇ ಮಾಡಿ ಮೇಡಮ್, ಎಣ್ಣೆ ಹೊಡಿತಾ ಇರೋದೆಲ್ಲ ಪಬ್ಲಿಕ್ ಎಲ್ಲಿಂದ ಬಂತು ನಿಮಗೆ ದುಡ್ಡಿದ್ದು? 500 ರೂಪಾಯಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಬಸ್ಗಳಿಲ್ಲ. 8 ಜಿಲ್ಲೆಗಳಲ್ಲಿ ಇವತ್ತು 8 ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಗಳಿಲ್ಲ. ಎಷ್ಟು ಸಾವಿರ ಬಸ್ ಸರಿ ಇಲ್ಲ ಹೇಳಿರಂತೆ. ಚುನಾವಣೆ ಬಗ್ಗೆ ನಾನು ಇಲ್ಲಿ ನಿಂತು ನೋಡೋದು, ನೀವು ಆನ್ ಗ್ರೌಂಡ್ ನೋಡಿರ್ತೀರಿ. ಯಾವ ಪಕ್ಷ ಹಣ ಹೆಂಡ ಇಲ್ದಲೆ ಚುನಾವಣೆ ಮಾಡಿದೆ ಸರ್? ಯಾವ ಪಕ್ಷ? ನೈತಿಕವಾಗಿ ಪ್ರಶ್ನೆ ಕೇಳಬಹುದೇ ಹೊರತು ಆನ್ ಗ್ರೌಂಡ್ ನಿಮಗೂ ಗೊತ್ತಿದೆ. ಎನಿವೆ ಯಾವ ನಮ್ಮ ಕಾಂಗ್ರೆಸ್ ಹೋಗ್ತಾರೆ ಇದೇ ವಿಷಯ ಹೇಳಿದ್ರು, ಪಾಪ ಏನೋ ಬಲಿ ಕೊಟ್ರು ಹಾಗೆ ಹೀಗೆ ಅಂತೇಳಿ. ಯಾವುದೇ ಪಕ್ಷದಲ್ಲಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತ ಅಂತ ನಿಂತ್ಕೊಂಡ್ರೆ ಡೆಪಾಸಿಟ್ ಕೂಡ ಬರೋದಿಲ್ಲ. ಇವತ್ತು ಇದು ಎಲ್ಲಾ ಪಕ್ಷಗಳಿಗೂ ಸೇರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳ್ರಿ, ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್. ದೇವೇಗೌಡರು ಚನ್ನಪಟ್ಟಣಕ್ಕೆ ಯಾಕೆ ಹೋದ್ರು, ಸಂಡೂರು ಹೋಗಿಲ್ಲ ಅಂತ ಹೇಳಿ. ಎಂಪಿ ಚುನಾವಣೆ ಮೊದಲೇ ಪ್ರೋಗ್ರಾಮ್ ಚಾರ್ಟ್ ರೆಡಿ ಮಾಡಿದ್ರು. ಎಂಪಿ ಚುನಾವಣೆಗಳಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಗಳಿಗೆಲ್ಲ ಹೋಗಿ ಪ್ರಚಾರ ಮಾಡಲಿಲ್ವಾ? ನಾಗರಾಜ್ ನಾಯ್ಕ ಅವರೇ ಚುನಾವಣೆ ಆದ ಸಂದರ್ಭದಲ್ಲಿ ಬಿಜೆಪಿಯ ನಾಗರಾಜ್ ನಾಯ್ಕ ಅವರು, ಸೂರ್ಯ ಮುಕುಂದ್ ಅವರೇ, ಒಂದೂವರೆ ನಿಮಿಷ ಚುನಾವಣೆಗಳಾದ ನಂತರದಲ್ಲಿ ಬಿಜೆಪಿಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ಬರುತ್ತೆ, ಕೇಸರಿ ಕಲರ್ ಹಾಕಿ ಎಲ್ಲೆಲ್ಲಿ ಕೇಸರಿಯ ಸಾಮ್ರಾಜ್ಯ, ಅಂದ್ರೆ ಬಿಜೆಪಿ ಗೆದ್ದು ಬೀಗಿದೆ ಅಂತ ಹೇಳಿ. ಇವಾಗ ಅದ್ರ ಕಾಂಟ್ರಾಸ್ಟ್ ಚಿತ್ರಣವನ್ನ ತೆಗೆದುಕೊಟ್ರು ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಕ್ಷೇತ್ರಗಳಾಗಿದ್ದ ಕೊಡಗು, ಚಿಕ್ಕಮಂಗ್ಳೂರು, ಇಲ್ಲೂ ಗೆದ್ದಿದ್ದೀವಿ. ಹಾಸನದಲ್ಲಿ ನೀವು ಏನೇ ಮಾಡಿದ್ರು ಬಿಜೆಪಿ ಅವ್ರು ಗೆಲ್ಲಿಕ್ ಸಾಧ್ಯ ಇಲ್ಲ, ಜೆಡಿಎಸ್ ಅನ್ನು ಮೀರ್ ನಾವು ಬೆಳಿತಿದ್ದೀವಿ. ನಿಮಗೂ ಒಂದ್ ಸಂದೇಶನ ಇದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದು. ಡಿ ಕೆ ಶಿವಕುಮಾರ್ ಅವರು ಬೇಕಾದ ಸಂದೇಶ ಕೊಡ್ತಾರೆ ಮೇಡಮ್. ಈಗ ನಿಮ್ಮ ಪ್ರಶ್ನೆಗೆ ಏನ್ ಉತ್ತರ ಹೇಳಬೇಕನ್ನೋದನ್ನ ನಮ್ಮ ಮಾನ್ಯ ಜೆಡಿಎಸ್ ವಕ್ತಾರರು ಬಹಳ ಚಂದಾಗಿ ಹೇಳಿದ್ದಾರೆ. ನೀವ್ ಯಾಕೆ ಕನಕಪುರದಲ್ಲಿ ಸೋತ್ರಿ? ಕನಕಪುರದ ಬಂಡೆ ಒಂದ್ ನಿಮಿಷ, ಸೋತಿಲ್ವಾ? ಸುರೇಶ್ ಅವ್ರು ಸೋತಿಲ್ವಾ? ಸುರೇಶ್ ಅವ್ರು ಸೋತಿಲ್ವಾ? ಸುರೇಶ್ ಸೋತಿದಾರಲ್ರಿ ಮೇಡಮ್. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಬಿಜೆಪಿ ಅಲ್ಲ ನಾನು ಹೇಳ್ತೀನಿ,